ರಾಜ್ಯ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಬಣಬಡಿದಾಟ ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಈಗ ಬಣರಾಜಕೀಯ ತೀವ್ರ ಸ್ವರೂಪಕ್ಕೆ ಕಾರಣವಾಗ್ತಾ ಇದೆ. ದಾವಣಗೆರೆಯಲ್ಲಿ ರೆಬೆಲ್ ನಾಯಕರು ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ತಗ್ಗದ ಬಣರಾಜಕೀಯ. ದಾವಣಗೆರೆಯಲ್ಲಿ ರೆಬೆಲ್ ಬಿಜೆಪಿ ನಾಯಕರು ಪವರ್ ಶೋಗೆ ಮುಂದಾಗಿದ್ದಾರೆ. ಮಾಜಿ ಸಂಸದರಾಗಿರುವಂತಹ ಜಿಎಂ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ರೇಣುಕಾ ಮಂದಿರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಬಟ್ ಕುತೂಹಲ ಏನು ಅಂತ ಹೇಳಿದ್ರೆ, ರೆಬೆಲ್ ನಾಯಕರು, ವಿಜೇಂದ್ರ ವಿರುದ್ಧ ಗುರುತಿಸಿಕೊಂಡಂತಹ ನಾಯಕರು, ವಿಜೇಂದ್ರ ವಿರುದ್ಧ ಗುಡುಗಿದಂತಹ ನಾಯಕರಿಗೆ ಮಾತ್ರ ಆಹ್ವಾನವನ್ನು ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ, ಗೋವಿಂದ ಕಾರಜೋಳ, ಶ್ರೀರಾಮುಲು, ಅರವಿಂದ ಲಿಂಬಾವಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಸುನೀಲ್ ಕುಮಾರ್, ಈ ಎಲ್ಲಾ ನಾಯಕರು ಕೂಡ ವಿಜಯೇಂದ್ರ ಅವರ ನಾಯಕತ್ವವನ್ನ, ಅಧ್ಯಕ್ಷತೆಯನ್ನ ಪ್ರಶ್ನೆ ಮಾಡಿದಂತಹ ನಾಯಕರು. ಈ ನಾಯಕರು ಮಾತ್ರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಕಾರಣ ಇಷ್ಟೇ, ಮೊನ್ನೆ ಅಷ್ಟೇ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಸಂಘಟನಾತ್ಮಕವಾಗಿ ಕೂಡ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ರಾಧಾ ಮೋಹನ್ ಅಗರ್ವಾಲ್ ಅವರು ಬಂದಿದ್ದರು, ರಾಜ್ಯ ಬಿಜೆಪಿಯ ಉಸ್ತುವಾರಿ, ಎಲ್ಲರನ್ನ ಕೂತು ಮಾತನಾಡಿಸಿದ್ರು. ಅದಾದ ನಂತರ ರೆಬೆಲ್ ನಾಯಕರ ಅಸಮಾಧಾನದ ಬಗ್ಗೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಮೀಟಿಂಗ್ ಅನ್ನು ಕೂಡ ನಡೆಸಿದ್ರು. ಎಲ್ಲವೂ ಮುಗಿಯಿತು, ಇನ್ನೆಲ್ಲರೂ ಕೂಡ ಒಟ್ಟಾಗಿರ್ತಾರೆ ಅನ್ನೋಷ್ಟರಲ್ಲಿ ಮತ್ತೆ ಬಡಬಡಿದಾಟ. ನೋಡಿ, ಜನ್ಮದಿನದ ಹೆಸರಲ್ಲಿ ವಿಜೇಂದ್ರ ವಿರುದ್ಧ ಸಮರಾನ ಕೇವಲ ರೆಬೆಲ್ ನಾಯಕರು ಮಾತ್ರ ಭಾಗಿಯಾಗಿರೋದು ಯಾಕೆ? ವಿಜಯೇಂದ್ರ ಬಣದ ನಾಯಕರಿಗೆ ಆಹ್ವಾನ ಯಾಕಿಲ್ಲ? ವಿಜಯೇಂದ್ರ ವಿರುದ್ಧದ ಬಣದ ನಾಯಕರಿಗೆ ಮಾತ್ರ ಆಹ್ವಾನ ಯಾಕೆ? ನೋಡಿ, ಈ ಪ್ರಶ್ನೆಗಳಿರುವಂಥದ್ದು. ಬರ್ತ್ಡೇ ಆಚರಣೆ ಮಾಡ್ಕೊಳ್ಳಿ. ಸೀನಿಯರ್ ಲೀಡರ್, ಬಿಜೆಪಿಯ ಸೀನಿಯರ್ ಲೀಡರು ಸಿದ್ದೇಶ್ವರ್ ಅವರು, ಈ ಹಿಂದೆ BS ಯಡಿಯೂರಪ್ಪನವರ ಅತ್ಯಾಪ್ತರು, ಎಲ್ಲವೂ ಹೌದು. ಬಟ್ ಈಗ ಬರ್ತ್ಡೇ ಆಚರಣೆಯ ಹಿನ್ನೆಲೆಯ ಉದ್ದೇಶ ಏನು? ನೋಡಿ, ಬರ್ತ್ಡೇ ಆಚರಣೆ ವೆಲ್ ಅಂಡ್ ಗುಡ್, ಆದರೆ ವಿಜಯೇಂದ್ರ ಅವರನ್ನ ಯಾಕೆ ಆಹ್ವಾನಿಸಿಲ್ಲ? ವಿಜಯೇಂದ್ರ ಬಣದ ನಾಯಕರನ್ನ, ಫಾರ್ ಎಕ್ಸಾಂಪಲ್ ದಾವಣಗೆರೆ ಅಂತ ಹೇಳಿದ್ರೆ ರೇಣುಕಾಚಾರ್ಯ ಬರ್ತಾರೆ, ದಾವಣಗೆರೆ ಅಂತ ಹೇಳಿದ್ರೆ ರೇಣುಕಾಚಾರ್ಯ ಬರ್ತಾರೆ, ವಿಜಯೇಂದ್ರ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಬರ್ತಾರೆ. ಬಟ್ ಆ ನಾಯಕರಿಗೆ ಸ್ವತಃ ಅಲ್ಲಿರುವಂತಹ ಬಿಜೆಪಿಯ ಶಾಸಕರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ ಯಾಕೆ? ಇದು ಒಂದು ಪ್ರಶ್ನೆ. ಆದರೆ ಈಗ ಆಹ್ವಾನಿತರು ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ? ವಿ ಸೋಮಣ್ಣ, ಈ ಹಿಂದೆ ವಿಜೇಂದ್ರ ವಿರುದ್ಧ ಮಾತನಾಡಿದಂತಹ ವ್ಯಕ್ತಿ. ಗೋವಿಂದ ಕಾರಜೋಳ, ಈ ಹಿಂದೆ ವಿಜೇಂದ್ರ ವಿರುದ್ಧ ಮಾತನಾಡಿದಂಥ ವ್ಯಕ್ತಿ. ಶ್ರೀರಾಮುಲು ಅವರು ಕೋರ್ ಕಮಿಟಿ ಸಭೆಯಲ್ಲೇ ವಿಜೇಂದ್ರ ವಿರುದ್ಧ ಮತ್ತು ಪಕ್ಷದ ನಾಯಕತ್ವದ ವಿರುದ್ಧ ಗುಡುಗಿದ್ದಂತಹ ವ್ಯಕ್ತಿ. ಅರವಿಂದ ಲಿಂಬಾವಳಿ, ರೆಬೆಲ್ಸ್ ನಾಯಕರ ವೈಸ್ ಕ್ಯಾಪ್ಟನ್. ಪ್ರತಾಪ್ ಸಿಂಹ ಟಿಕೆಟ್ ವಂಚಿತರಾಗಿದ್ದರು ಲೋಕಸಭಾ ಚುನಾವಣೆಯಲ್ಲಿ, ಹೀಗಾಗಿ ಅಧ್ಯಕ್ಷರು, ಜೊತೆಗೆ ಯಡಿಯೂರಪ್ಪನವರ ವಿರುದ್ಧ ಗುರುತಿಸಿಕೊಂಡಿರುವಂತಹ ನಾಯಕ. ಇನ್ನು ಕುಮಾರ್ ಬಂಗಾರಪ್ಪ ಇತ್ತೀಚೆಗಷ್ಟೇ ದೆಹಲಿಗೆ ಹೋಗಿದ್ರು, ಮಾತುಕತೆ ನಡೆಸಿದ್ದಾರೆ. ಸುನಿಲ್ ಕುಮಾರ್ ಕೂಡ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ವಿಜಯೇಂದ್ರ ಆಪ್ತರನ್ನ ಹೊರತುಪಡಿಸಿ ಬೇರೆಯವರಿಗೆ ಆಹ್ವಾನ ಕೊಟ್ಟಿರೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ ನಾಗೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ರೆಬೆಲ್ಸ್ ಮೀಟಿಂಗ್ ನಡೀತಾ ಇದೆ. ಇದು ಭಿನ್ನ ಮತದ ಸಭೆ ಅಲ್ಲ. ಎಲ್ ನಾಗೇಂದ್ರ ಸ್ಪಷ್ಟೀಕರಣ ಇದು. ಮಾಜಿ ಸಂಸದರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದಾರೆ ಅಷ್ಟೇ. 10 ದಿನದ ಒಳಗಡೆ ಅಧ್ಯಕ್ಷರ ನೇಮಕ ಆಗುತ್ತೆ. ಮೈಸೂರಲ್ಲಿ ಬಿಜೆಪಿ ಮುಖಂಡ ಎಲ್ ನಾಗೇಂದ್ರ ಹೇಳಿಕೆ ಇದು. ಒಂದು ಕಡೆ ದಾವಣಗೆರೆಯಲ್ಲಿ ಮೀಟಿಂಗು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ ನಾಗೇಂದ್ರ ಬಿಜೆಪಿ ಮುಖಂಡರು ರಿಯಾಕ್ಟ್ ಮಾಡಿದ್ರು. ಇದು ಭಿನ್ನ ಮತದ ಸಭೆಯಲ್ಲ, ಜನ್ಮ ದಿನಾಚರಣೆ ಅಷ್ಟೇ. 10 ದಿನದ ಒಳಗಲ್ಲಿ ಅಂದ್ರೆ ಈ ಒಳಗಡೆ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡ್ತಾರೆ ಅಂತ. ಅಧ್ಯಕ್ಷರನ್ನ ನೇಮಕ ಮಾಡ್ತಾರೆ 10 ದಿನದ ಒಳಗಡೆ ಅಂತ ಕೂಡ ಎಲ್ ನಾಗೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮಾಜಿ ಸಂಸದರ 73ನೇ ವರ್ಷದ ಒಂದು ಬರ್ತ್ಡೇ ಪ್ರಯುಕ್ತ ಅವರೆಲ್ಲ ಸೇರಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಮತದ
ಭಿನ್ನಮತೀಯರ ಹೇಳಿಕೆ ಆಗಲಿ ಯಾವುದೂ ಸಹ ಕೊಡುವಂಥದ್ದಲ್ಲ. ಅವ್ರು ಬೇಕಾದಂಥವ್ರಿಗೆ ಅವರು ಜನ್ಮ ದಿನಾಂಕವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದಂಥ ಶಾಸಕರು ಮತ್ತು ಮಾಜಿ ಶಾಸಕರು ಎಲ್ಲ ಹೋಗಿದ್ದಾರೆ. ಅದರಲ್ಲಿ ಅದಕ್ಕೂ ಈ ಒಂದು ಭಿನ್ನಮತಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇನ್ನು 10 ದಿನದೊಳಗಡೆ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರನ್ನು ಸಹ ನೂತನ ಅಧ್ಯಕ್ಷರನ್ನು ಸಹ ಘೋಷಣೆ ಮಾಡ್ತದೆ ನಮ್ಮ ಕೇಂದ್ರ.